ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮುರಳಿ ಜೊತೆಗೆ ಸ್ವಾಗತ. ನೋಡಿ, ಅತಿಥಿ ಗ್ರ್ಯಾಂಡಲ್ಲಿ ಇವತ್ತು ಮಾಡ್ತಾ ಇರೋಂಥದ್ದು ಒಂದು ಪುದೀನ ಪಲಾವ್. ಇದು ತುಂಬಾ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಬನ್ನಿ ನೋಡೋಣ ಇದು ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು ತೋರಿಸ್ಕೊಡಿ. ಸ್ನೇಹಿತರೆ ನೋಡಿ, ಪುದೀನ ಪಲಾವ್ ಮಾಡ್ತಾ ಇದ್ದಾರೆ. ಪುದೀನ ಪಲಾವ್ ಮಾಡೋದಕ್ಕೆ ನೋಡಿ ಇದೆಲ್ಲ ಸ್ಪೈಸಸ್ ಎಲ್ಲ ಹಾಕ್ಕೊತಾ ಇದ್ದಾರೆ. ನೋಡಿ, ಏಲಕ್ಕಿ ಬುಡ್ಡೆ, ಸ್ಟಾರ್ ಅನಾನಸ್ಸು, ಮತ್ತು ಸೋಂಪು, ನೋಡಿ ಲವಂಗ, ಏಲಕ್ಕಿ. ನೋಡಿ ಇದರಲ್ಲಿರೋ ಅಂಥದ್ದೆಲ್ಲ ಪೂರ್ತಿ ಹಾಕ್ಕೊಂಡಿರೋದು. ಜಾಯ್ಪತ್ರೆ, ಓಕೆ, ಮರಾಠಿ ಮೊಗ್ಗು. ನೋಡಿ ಇಷ್ಟೊಂದು ಸ್ಪೈಸಸ್ ಎಲ್ಲ ಹಾಕ್ಕೊಂಡು ಮತ್ತೆ ಎಲ್ಲ ಎಣ್ಣೆ ಬಿಸಿ ಆದಮೇಲೆ ಇದನ್ನೆಲ್ಲ ಹಾಕ್ಕೊಳೋಂಥದ್ದು. ನೋಡಿ ಅದರಲ್ಲೇ ಈಗ ಚಕ್ಕೆ ಹಾಕ್ಕೊತಾ ಇದ್ದಾರೆ. ನೋಡಿ ಪುದೀನ ಪಲಾವ್ ಮಾಡೋದಕ್ಕೆ ಪಾತ್ರೆ ಬಿಸಿ ಮಾಡಿಕೊಂಡು ಈಗ ಎಣ್ಣೆ ಹಾಕ್ಕೊತಾ ಇದ್ದಾರೆ. ನೋಡಿ 1 ಲೀಟ್ರ್ ಎಣ್ಣೆ ಹಾಕ್ಕೊಂಡಿದ್ದಾರೆ, ಸನ್ಪ್ಯೂರ್ ಎಣ್ಣೆ. ನೋಡಿ ಅದರಲ್ಲೇ ತುಪ್ಪ ಹಾಕ್ಕೊಂಡಿದ್ದಾರೆ, ಒಂದು ಅರ್ಧ ಲೀಟ್ರಷ್ಟು ತುಪ್ಪ. ನೋಡಿ ಅದ್ರ ಮೇಲ್ಗಡೆ ಸ್ವಲ್ಪ ಕಸ್ತೂರಿ ಮೇಥಿ ಹಾಕ್ಕೊಂಡಿದ್ದಾರೆ. ನೋಡಿ ಜೀರಿಗೆ ಒಂದು 2 ಇಡಿ ಜೀರಿಗೆ ಹಾಕ್ಕೊಂಡಿದ್ದಾರೆ. ಕಸ್ತೂರಿ ಮೇಥಿ ಹಾಕಿದ್ಮೇಲೆ ಜೀರಿಗೆ ಹಾಕ್ಕೊಂಡಿರೋಂಥದ್ದು. ನೋಡಿ ಅದ್ರ ಮೇಲೆ ಪಲಾವ್ ಎಲೆ. ನೋಡಿ ಒಂದು 20-25 ಪಲಾವ್ ಎಲೆ ಹಾಕ್ಕೊಂಡಿದ್ದಾರೆ. ನೋಡಿ ಎಣ್ಣೆನ ಕಾದಿದ್ದಾದಮೇಲೆ ಈಗ ಸಾಸಿವೆ ಹಾಕ್ಕೊಂಡಿದ್ದಾರೆ. ಒಂದು 2 ಇಡಿ ಸಾಸಿವೆ ಹಾಕ್ಕೊಂಡಿದ್ದಾರೆ. ನೋಡಿ ಆಗಲೇ ಪ್ಲೇಟಲ್ಲಿ ಹಾಕಿ ಇಟ್ಕೊಂಡಿದ್ರಲ್ಲ ಮಸಾಲ, ಸ್ಪೈಸಿ ಐಟಮು ಮತ್ತು ಚಿಲ್ಲಿ ಎಲ್ಲನೂ ಈಗ ಹಾಕ್ಕೊಂಡಿದ್ದಾರೆ. ನೋಡಿ 2 ತಟ್ಟೆ ಆಲ್ಮೋಸ್ಟು ಒಂದು 2 ಕೆಜಿ ಆಗಷ್ಟು ಈರುಳ್ಳಿ ಹಾಕ್ಕೊಂಡಿದ್ದಾರೆ. ನೋಡಿ ಈಗ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದಾರೆ. ಒಂದು 2ನಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 2 ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಡು ಹಾಕ್ಕೊಂಡಿರೋಂಥದ್ದು. ಒಂದು 1/4 ಕೆಜಿ ಅಷ್ಟು 2 ಹಾಕ್ಕೊಂಡಿರೋಂಥದ್ದು. ಶುಂಠಿ ಸ್ವಲ್ಪ ಕಡಿಮೆ ಇರುತ್ತೆ, ಒಂದು ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಇರುತ್ತೆ. ಈಗ ನೋಡಿ ಟೊಮೊಟೊ ಹಾಕ್ಕೊಂಡಿದ್ದಾರೆ. ಟೊಮೊಟೊ ಬಂದು 1-1.5 ಕೆಜಿ ಅಷ್ಟು ಟೊಮೊಟೊ ಹಾಕ್ಕೊಂಡಿದ್ದಾರೆ. ಒಂದು ಟೊಮೊಟೊನ ಒಂದು 4ರಿಂದ ಒಂದು 5 ಪೀಸು 5-6 ಪೀಸ್ ಮಾಡಿಕೊಂಡು ಹಾಕ್ಕೊಂಡಿರೋ ಅಂಥದ್ದು. ದಪ್ಪದಾಗಿ ಹಾಕ್ಕೊಂಡಿದ್ದಾರೆ. ನೋಡಿ ಅದರಲ್ಲಿ ಈಗ 1 ಸ್ಪೂನು ಅರಿಶಿನ ಪುಡಿ, ನೋಡಿ ಇದರಲ್ಲಿ ಈಗ ಕಲ್ಲುಪ್ಪು ಹಾಕ್ಕೊತಾ ಇದ್ದಾರೆ. ಒಂದು 2 ಇಡಿಯಷ್ಟು ಕಲ್ಲುಪ್ಪು. ನೋಡಿ 3 ಲೀಟ್ರು ಹಾಲು ಹಾಕ್ಕೊತಾ ಇದ್ದಾರೆ. 3 ಲೀಟ್ರ್ ಹಾಲು, 1 ಲೀಟ್ರು ಮೊಸರು ಹಾಕ್ಕೊತಾ ಇದ್ದಾರೆ ಇದರಲ್ಲಿ. ಇದು ನಂದಿನಿ ಸ್ಪೆಷಲ್ ಹಾಲು. ನೋಡಿ ಈಗ ಮೊಸರು ಹಾಕ್ಕೊತಾ ಇದ್ದಾರೆ. 3 ಲೀಟ್ರ್ ಹಾಲು ಹಾಕ್ಕೊಂಡ್ರು. 3 ಲೀಟ್ರ್ ಹಾಲು ಹಾಕ್ಕೊಂಡು ಈಗ ಮೊಸರು 1 ಲೀಟ್ರ್. ನೋಡಿ ಈಗ ಇದರಲ್ಲಿ ನೀರು ಹಾಕ್ಕೊತಾ ಇದ್ದಾರೆ. ಇದು ಎಷ್ಟು ಲೀಟ್ರ್? 8 ಲೀಟ್ರ್. ನೋಡಿ ಇದರಲ್ಲಿ 8 ಲೀಟ್ರ್ ನೀರು ಹಾಕ್ಕೊಂಡಿದ್ದಾರೆ. ಇದು ಪಕ್ಕದಲ್ಲೇ ಬಿಸಿ ನೀರು ಕಾಯಿಸ್ಕೊಂಡಿರ್ತಾರೆ. ಆ ಬಿಸಿ ನೀರು ಕುದೀತಾ ಇರೋ ಬಿಸಿ ನೀರು ಇದರಲ್ಲಿ 8 ಲೀಟ್ರ್ ಹಾಕ್ಕೊಂಡಿರೋಂಥದ್ದು. 8 ಲೀಟ್ರ್ ಬಿಸಿ ನೀರು ಹಾಕ್ಕೊಂಡು ಇದ್ರ ಮುಂಚೆನೇ ಹಾಲು ಹಾಕ್ಕೊಂಡಿದ್ದಾರೆ. 3 ಲೀಟ್ರ್ ಹಾಲು ಮತ್ತು 1 ಲೀಟ್ರ್ ಮೊಸರು ಹಾಕ್ಕೊಂಡಿದ್ದಾರೆ. ಟೋಟಲು 12 ಲೀಟ್ರ್ ಆಗಿದೆ. 6 ಕೆಜಿ ಅಕ್ಕಿಗೆ 12 ಲೀಟ್ರು ಇವರು ನೀರು ಹಾಕ್ಕೊಳೋಂಥದ್ದು. ನೀರು ಹಾಕ್ಕೊಂಡು ಈಗ ಇದನ್ನು ಕುದಿಸ್ಕೊಳೋಂಥದ್ದು. ಕುದಿ ಬಂದಮೇಲೆ ಬೇರೆ ಎಲ್ಲ ಹಾಕ್ಕೊತಾರೆ. ಈಗ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದಾರೆ. ಒಂದು 2 ಕಟ್ಟು ಪುದೀನ ಮತ್ತು 2 ಕಟ್ಟು ಕೊತ್ತಂಬರಿ ಸೊಪ್ಪು.
ಸ್ನೇಹಿತರೆ ನೋಡಿ, ಇದು ಬಟಾಣಿ ಅನ್ನೋದು ನೈಟು ನೆನೆಸಿಟ್ಕೊಂಡಿರ್ತಾರೆ ನೀರಲ್ಲಿ. ನೆನೆಸಿಟ್ಕೊಂಡಿರೋದನ್ನ ಮತ್ತೆ ಬೆಳಗ್ಗೆ ಬಂದು ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡಿದ್ದಾರೆ. ಫುಲ್ 100% ನೋಡಿ ಈ ಥರ ಬೇಯಿಸ್ಕೊಂಡಿರ್ತಾರೆ. ನೋಡಿ ಈ ಥರ ಫುಲ್ ಬೇಯಿಸ್ಕೊಂಡು ಪುದೀನ ಪಲಾವ್ಗೆ ನೋಡಿ ಅರ್ಧ kg. ನೋಡಿ ರೈಸ್ ಅನ್ನೋದು ಚೆನ್ನಾಗಿ ತೊಳ್ಕೊಂಡಿದ್ದಾರೆ. 6 kg ರೈಸು, 6 kg ತೊಳ್ಕೊಂಡು ಈಗ ಹಾಕ್ಕೊತಾರಂಥದ್ದು. ನೋಡಿ ಮಸೂರಿ ರೈಸು ಮತ್ತು ಬಾಸ್ಮತಿ 2 ಮಿಕ್ಸ್ ಹಾಕ್ಕೊಂಡಿರೋಂಥದ್ದು ಇದರಲ್ಲಿ. ಈಗ ತೊಳೆದು ಇದರಲ್ಲಿ ಫಿಲ್ಟರ್ ಮಾಡ್ಕೊಂಡಿದ್ದಾರೆ ಮತ್ತು ಪಲಾವಲ್ಲಿ ಹಾಕ್ಕೊಳ್ಳೋಂಥದ್ದು. ನೋಡಿ ಈಗ ತೊಳೆದಿರೋ ಅಕ್ಕಿ ಇದರಲ್ಲಿ ಹಾಕ್ಕೊಂಡಿದ್ದಾರೆ, 6 kg ಅಕ್ಕಿ. ನೋಡಿ ಈಗ ತೆಂಗಿನಕಾಯಿ ಹಾಕ್ಕೊತಾ ಇದ್ದಾರೆ. ಈ ತೆಂಗಿನಕಾಯಿ ತುರುಬಿ ಮತ್ತು ಇದನ್ನು ಮಿಕ್ಸಿಗೆ ಹಾಕ್ಕೊಂಡಿರೋ ಅಂಥದ್ದು. ಒಂದು ಎರಡು ಕಾಯಿ ಇದೆಯಲ್ಲ, ಒಂದು 2 ಕಾಯಿ ಅಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊಂಡಿರೋ ಅಂಥದ್ದು. ನೋಡಿ ಕೊಬ್ಬರಿ ಹಾಕಿದ್ರೆ ಅದರಲ್ಲಿ ಹಾಲು ಅನ್ನೋದು ಏನು ಬರೋದಿಲ್ಲ. ಈ ಥರ ಮಿಕ್ಸಿಗೆ ಹಾಕಿದ್ರೆ ಅದರಲ್ಲಿ ಹಾಲು ಬರುತ್ತೆ. ಆ ಥರ ಹಾಲು ಬರೋದಕ್ಕೋಸ್ಕರ ಈ ಥರ ಮಿಕ್ಸಿಗೆ ಹಾಕಿ ರುಬ್ಕೊಂಡು ಹಾಕೋಣ ಅಂಥದ್ದು. ನೋಡಿ ಅಕ್ಕಿ ಹಾಕಿದ್ಮೇಲೆ ನೋಡಿ ಒಂದು 10 ನಿಮಿಷ ಆಗಿದೆ. 10 ನಿಮಿಷ ಆದಮೇಲೆ ನೋಡಿ ಒಂದು 10 ನಿಮಿಷಕ್ಕೆಲ್ಲ ಜಸ್ಟ್ ಒಂದು 50-60% ಅಕ್ಕಿ ಅನ್ನೋದು ಬೆಂದಿದೆ. ಇದನ್ನು ಒಂದು 80-85% ಈ ಥರ ಬೆಂದಿದ್ದಾದಮೇಲೆ, ಅಕ್ಕಿ ಅನ್ನೋದು ಬೆಂದಿದ್ದಾದಮೇಲೆ ಇದನ್ನು ದಮ್ ಹಾಕ್ಕೊತಾರೆ. ಈಗ ದಮ್ ಹಾಕ್ಕೊತಿದ್ದಾರೆ. ನೋಡಿ ಈಗ ಬೆಂದಿದೆ. ಇದು 80-85% ಆಗಿದೆ. ಬೆಂದಿದ್ದಾದಮೇಲೆ ಈಗ ನೀರೆಲ್ಲ ಇಂಬ್ರಿದೆ ನೋಡಿ, ಒಂದು ಫುಲ್ ಇಂಬ್ರಿದಾದಮೇಲೆ ಈಗ ಇದ್ರ ಮೇಲೆ ಸ್ವಲ್ಪ ಕಸ್ತೂರಿ ಮೇಥಿ ಹಾಕ್ಕೊಂಡಿದ್ದಾರೆ. 1 ಹಿಡಿ ಕಸ್ತೂರಿ ಮೇಥಿ ಹಾಕ್ಕೊಂಡು ಅದ್ರ ಮೇಲ್ಗಡೆ ಬಾಳೆ ಎಲೆ ಹಾಕಿ ದಮ್ ಕಟ್ಟೋ ಅಂಥದ್ದು. ಬಳೆ ಹಾಕ್ಬಿಟ್ಟು ಇದ್ರ ಮೇಲೆ ಪ್ಲೇಟ್ ಮುಚ್ಚಿ ದಮ್ ಹಾಕಿದ್ರೆ ಇದು ಒಂದು 15-20 ನಿಮಿಷ ಈ ಥರ ಲೋ ಫ್ಲೇಮು, ತುಂಬ ಲೋ ಫ್ಲೇಮಲ್ಲಿ ಇದನ್ನು ಗ್ಯಾಸನ್ನು ಇಕ್ಕೊತಾರೆ. ಸ್ಟವ್ ಲೋ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೊತಾರೆ ಅಷ್ಟೇ. ಒಂದು 15 ನಿಮಿಷ ಆದಮೇಲೆ ತೆಗಿತಾರೆ. ಪುದೀನ ಬಾತ್ ಅನ್ನೋದು ರೆಡಿಯಾಗಿದೆ. ಒಂದು 15 ನಿಮಿಷ ಆದಮೇಲೆ ಈಗ ಓಪನ್ ಮಾಡ್ತಾ ಇದ್ದಾರೆ. ನೋಡಿ ಈ ಥರ ಬರೋವಂಥದ್ದು. ನೋಡಿ ಈಗ ಇದ್ರ ಮೇಲ್ಗಡೆ ಲಾಸ್ಟಲ್ಲಿ ತುಪ್ಪ ಹಾಕ್ಕೊತಾ ಇದ್ದಾರೆ. ಒಂದು 1/4 kg ಅಷ್ಟು ತುಪ್ಪ. ನೋಡಿ ಪುದೀನ ಬಾತ್ ಅನ್ನೋದು ರೆಡಿಯಾಗಿದೆ. ಪುದೀನ ರೈಸ್ ಬಾತ್ ಅನ್ನೋದು ರೆಡಿ. ಸ್ನೇಹಿತರೆ ನೋಡಿದ್ರಲ್ಲ, ಒಂದು ಅತಿಥಿ ಗ್ರ್ಯಾಂಡಲ್ಲಿ ಮಾಡಿರೋವಂಥದ್ದು ಒಂದು ಪುದೀನ ರೈಸ್ ಬಾತ್ ಯಾವ ರೀತಿ ಮಾಡಿದ್ದಾರೆ ಅಂತೇಳ್ಬಿಟ್ಟು ತುಂಬಾ ಸಖತ್ತಾಗಿತ್ತು. ನಾನು ಟ್ರೈ ಮಾಡಿದೆ, ತುಂಬ ಚೆನ್ನಾಗಿತ್ತು. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಬಾಯ್ ಬಾಯ್.